ಸಾಹಿತಿ, ಸ್ನೇಹಜೀವಿಯಾಗಿದ್ದ ಜಿ. ಸುರೇಶ್ ಅವರು ಎಲ್ಲ ಸಮುದಾಯದವರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ ಅಜಾತ ಶತ್ರು ಎನಿಸಿದ್ದರು ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್.ಎಸ್. ಬೋಸರಾಜು ಅವರು ಅಭಿಪ್ರಾಯಪಟ್ಟರು. ನಗರದ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಶನಿವಾರ ಜಿ. ಸುರೇಶ್ ಪ್ರತಿಷ್ಠಾನದ ವತಿಯಿಂದ ಶನಿವಾರ ಹಮ್ಮಿಕೊಂಡಿದ್ದ ವೀರ ಹನುಮಾನ್ ರಚಿತ ಆತ್ಮಬಂಧು 2 ಜೀವ 1 ಕಥಾನಕ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟಿಸಿ ಮಾತನಾಡಿದರು. ವೀರ ಹನುಮಾನ್ ಹಾಗೂ ಜಿ. ಸುರೇಶ್ ಅವರು ಒಂದೇ ಜೀವ 2 ದೇಹ ಎನ್ನುವಂತಿದ್ದರು. ಜಿ. ಸುರೇಶ್ ಅವರು ವಿವಿಧ ರಂಗಗಳಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದಾರೆ. ಅವರು ಯಾವುದೇ ಕೆಲಸವಾದರೂ ಅತ್ಯಂತ ಉತ್ಸಾಹ ಹಾಗೂ ಪ್ರಾಮಾಣಿಕತೆಯಿಂದ ಮಾಡುತ್ತಿದ್ದರು ಎಂದರು. ಸರ್ ಸೈಡ್ ಸರ್ ಸುರೇಶ್ ಅವರನ್ನು ಇವತ್ತು ನಾವೆಲ್ಲರೂ ಸ್ಮರಿಸುವಂಥ ಸಂದರ್ಭ. ಈ ದಿಶೆಯಲ್ಲಿ ಒಂದು ನೆನಪಕ್ಕಾಗಿ ಅವರಿಬ್ಬರ ಆತ್ಮದ ವಿಚಾರಗಳ ಬಗ್ಗೆ ಶ್ರೀ ವೀರಹನುಮಾನ್ ಅವರು ಸರಳ ರೀತಿಯಲ್ಲಿ ಒಂದು ಪುಸ್ತಕವನ್ನು ಇವತ್ತು ಬಿಡುಗಡೆ ಮಾಡಿದ್ದಾರೆ. ಆ ಕೃತಿ ಬಿಡುಗಡೆ ಸಹಿತ ಸುರೇಶ್ ಅವರಿಗೆ ಅತ್ಯಂತ ಪ್ರೀತಿಯಾಗಿರ್ತಕ್ಕಂಥ ಗೌರವ ಸ್ಥಾನದಲ್ಲಿರುವಂಥ ಶ್ರೀಮಾನ್ ಬಂಗಾರಪ್ಪನವರ ಪುತ್ರರಾಗಿರ್ತಕ್ಕಂಥ ಕುಮಾರ್ ಬಂಗಾರಪ್ಪನವರಿಂದ ಬಿಡುಗಡೆ ಆಗಿರ್ತಕ್ಕಂಥ ಸಹಿತ ನಾವು ಸ್ಮರಿಸುವಂಥದ್ದು. ಸುರೇಶ್ ಅವರಿಗೆ ಅವರೊಬ್ಬ ಅಜಾತ ಶತ್ರುವಾಗಿ ಎಲ್ಲ ಸಂಘ ಸಂಸ್ಥೆಗಳಲ್ಲಿ, ಕಲಾವಿದರಲ್ಲಿ, ಕ್ರೀಡಾಪಟುಗಳಲ್ಲಿ, ಪಕ್ಷದ ಸಂಘಟನೆಗಳಲ್ಲಿ ಎಲ್ಲ ವಿಷಯಗಳಲ್ಲಿ ಕಳೆದ 35-40 ವರ್ಷದಿಂದ ನಮ್ಮ 1970ರಿಂದ ಭಾಳ ಸನ್ನಿಧಿಯಿಂದ ನಮ್ಮ ಸ್ನೇಹಿತರ ಜೊತೆಯಲ್ಲಿ ನೋಡ್ತಾ ಬಂದಿದ್ದೀವಿ. ಯಾವುದೇ ಸಂದರ್ಭದಲ್ಲಿ, ಯಾವುದೇ ಕಾರ್ಯಕ್ರಮದಲ್ಲಿ, ಯಾವುದೇ ತೊಂದರೆ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಸಹಿತ ಭಾಳ ಉತ್ಸಾಹದಿಂದ, ಸಮಾಧಾನದಿಂದ, ಎಲ್ಲರಿಗೂ ಯಾವುದೇ ಮನಸ್ಸಿಗೆ ನೋವಾಗಲಾರದಂತೆ ಸಮಾಜ ಸಂಘಟಿಸ್ತಕ್ಕಂಥ ಒಂದು ವ್ಯಕ್ತಿತ್ವದಲ್ಲಿರ್ತಕ್ಕಂಥ ಸುರೇಶ್ ಇವತ್ತು ನಮ್ಮೆಲ್ಲರನ್ನು ಬಿಟ್ಟು ಹೋಗಿದ್ದಾರೆ. ಅವ್ರು ಸಣ್ಣ, ನಾವೇನೋ ಅನೇಕ ವರ್ಷಗಳ ನಮ್ಮೆಲ್ಲರ ಜೊತೆಯಲ್ಲಿ ಇರಬೇಕಾಗಿರ್ತಕ್ಕಂಥವ್ರು. ಅದೇನೋ ಅವತ್ತು ದೇವರು ಅಂತ ಉತ್ತಮ ವ್ಯಕ್ತಿಗೆ ಈ ರೀತಿಯಾದಂಥ ಗಡುವನ್ನು ನಡೆದು ನಾವೆಲ್ಲರನ್ನು ಮನಸ್ಸಿಗೆ ತೊಂದರೆಯಾಗತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮ ಇವತ್ತು ನಾವು ಮಾಡ್ತಾಯಿದ್ದೀವಿ. ಸೊ ಇಂದ ಸುರೇಶ್ ಅವರು ಮತ್ತು ನಮ್ಮ ವೀರ ಹನುಮಾನ್ ಅವರ ದೇಹಗಳು ಬೇರೆ,
ಅವರಿಬ್ಬರ ಆತ್ಮ ಒಂದೇ ಅಂತೇಳಿ ನಮಗೆಲ್ಲ ಗೊತ್ತಿರುವಂಥ ವಿಷಯ. ಭಾಳಷ್ಟು ಸುರೇಶ್ ಅವರಿಗೆ ಸಾಹಿತಿಗಳ ಬಗ್ಗೆ, ಅದರಲ್ಲಿಯೂ ನಮ್ಮ ವೀರಣ್ಣನ ಬಗ್ಗೆ ಯಾವಾಗಲೂ ಸದಾ ಮಾತನಾಡ್ತಕ್ಕಂಥದ್ದು. ಅಷ್ಟೇ ಶಿಸ್ತಿನಿಂದ ಸಮಾಜದಲ್ಲಿ ಯಾವುದೇ ಕೆಲಸ ಮಾಡಬೇಕಾದ್ರೂ ಸಹಿತ ಭಾಳ ಸಮಯದಿಂದ ಆ ಕೆಲಸಗಳನ್ನು ನೆರವೇರಿಸ್ತಕ್ಕಂಥದ್ದು. ನಮ್ಮ ಪಕ್ಷ ಸಂಘಟನೆಯಲ್ಲಿ ಸಹಿತ ವಿವಿಧ ವೃತ್ತಿಗಳಲ್ಲಿ ಇದ್ದಂಥವರು ಮತ್ತು ಧಾರಣಾ ಶಿಕ್ಷಣ ಸಂಸ್ಥೆಯಲ್ಲಿರ್ಬೋದು, ಬೇರೆ ಯಾವುದೇ ಸಮಾಜದಲ್ಲಿ ಅವರ ಅಧ್ಯಕ್ಷರಾಗಿ ಇರ್ತಕ್ಕಂಥ ಸಂದರ್ಭ, ಈ ರೀತಿಯಾಗಿ ಯಾವುದೇ ಜಾತಿ ಧರ್ಮದ ಭೇದ ಇಲ್ಲದೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರು ಯಶಸ್ವಿಯಾಗಿರ್ತಕ್ಕಂಥ ಪ್ರಯತ್ನ ಮಾಡೋದರಲ್ಲಿ ಸುರೇಶ್ ಅವರು ಮೊದಲಾಗಿತ್ತು. ಅಂಥ ಸುರೇಶ್ ಅವರ ಇವತ್ತು ಸ್ಮರಿಸಿ ಅವರ ಸ್ನೇಹ, ಅವರ ಪ್ರೀತಿ, ವಿಶ್ವಾಸ ಎಲ್ಲರ ಜೊತೆಯಲ್ಲಿ ಇರ್ತಕ್ಕಂಥ ನಾವು ಈ ಸಂದರ್ಭದಲ್ಲಿ ಸ್ಮರಿಸೋದ್ರ ಜೊತೆಯಲ್ಲಿ ಅಂಥ ವ್ಯಕ್ತಿತ್ವ ಹೊಂದಿರ್ತಕ್ಕಂಥ ಸುರೇಶ್ ಅವರ ಬಗ್ಗೆ ಇವತ್ತು ವೀರಣ್ಣನ್ ಅವರು ಈ ಆತ್ಮ ಒಂದು ಪುಸ್ತಕ ಮುಖಾಂತರ ನಮಗೆ ಮಾಹಿತಿ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಇಲ್ಲಿರುವಂಥ ಎಲ್ಲರೂ ಸಹಿತ ಜೊತೆಯಲ್ಲಿ ಅತ್ಯಂತ ಪ್ರೀತಿಪಾತ್ರರಾಗಿ ಸ್ನೇಹಿತರಾಗಿರುವಂಥ ನಮ್ಮ ಎಲ್ಲರ ಸ್ವಭಾವಕ್ಕೆ ಈ ಸುರೇಶ್ ಅವರು ಮಾದರಿಯಾಗಿರ್ತಕ್ಕಂಥವ್ರು. ಸುರೇಶ್ ಅವರು ನಮ್ಮ ಶ್ರೀಮಾನ್ ಬಂಗಾರಪ್ಪನವ್ರ ಜೊತೆಯಲ್ಲಿ ಸಾಕಷ್ಟು ಭಾಳ ಅಭಿಮಾನದಿಂದ ಅವ್ರಿಗೆ ಎಷ್ಟೇ ತೊಂದರೆ ಇದ್ದರೆ ಸಹಿತ ಅವರ ಬಂಗಾರಪ್ಪನವರ ಬಗ್ಗೆ ಪ್ರತಿನಿತ್ಯ ಸ್ಮರಿಸ್ತಕ್ಕಂಥದ್ದು, ಮಾತನಾಡ್ತಕ್ಕಂಥದ್ದು, ಅವರಿಗೆ ಅತ್ಯಂತ ಗೌರವಿಸತಕ್ಕಂಥ ವ್ಯಕ್ತಿಯಾಗಿ ಸುರೇಶ್ ಅವರು ಗುರುತಿಸಿಕೊಂಡಿದ್ದಾರೆ. ಅಂಥ ವ್ಯಕ್ತಿ ಇವತ್ತು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅವರು ಸ್ಮರಿಸ್ತಕ್ಕಂಥದ್ದು, ಅವರ ಪ್ರತಿಷ್ಠಾನ ಕಾರ್ಯಕ್ರಮಗಳ ಹಂತಗಳ ಮುಖಾಂತರ ಸದಾಕಾಲ ಸುರೇಶ್ ಅವರ ಸ್ಮರಣೆ ಇರ್ತಕ್ಕಂಥ ರೀತಿಯಲ್ಲಿ ನಾವು ನಡ್ಕೊಳ್ಬೇಕಂತ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಕರೆದು ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿದ ಮಾಜಿ ಸಚಿವ ಕುಮಾರ ಬಂಗಾರಪ್ಪ, ಜಿ ಸುರೇಶ್ ಹಾಗೂ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರ ಒಡನಾಟವನ್ನು ಮೆಲುಕು ಹಾಕಿದರಲ್ಲದೆ ಜಿ ಸುರೇಶ್ ಅವರೊಂದಿಗಿನ ಅಪರೂಪದ ಕ್ಷಣಗಳನ್ನು ನೆನಪು ಮಾಡಿಕೊಂಡರು. ನನ್ನ ಮಕ್ಕಳು ಅಂತಕ್ಕಂಥ ಭಾವನೆಯಲ್ಲಿ ನಮ್ಮ ಮನೆಯ ಒಬ್ಬ ಹಿರಿಯ ಅಣ್ಣ, ನಮ್ಮ ಬಂಧುಗಳ ಪ್ರತಿನಿಧಿಯಂತೆ ಬಂದಿರ್ತಕ್ಕಂಥ ಎಲ್ಲ ನಮ್ಮ ವಿದ್ಯಾರ್ಥಿನಿಯರು ಮತ್ತು ಮಾಧ್ಯಮದ ಮಿತ್ರರು ಮತ್ತು ರಾಯಚೂರಿನ ಎಲ್ಲ ಹಿರಿಯರಿಗೆ ಮತ್ತು ನಮ್ಮೆಲ್ಲ ಸ್ನೇಹಿತರಿಗೆ ನಮನಗಳನ್ನು ಸಲ್ಲಿಸುತ್ತಾ, ಶ್ರೀಯುತ ವಿಕ್ರಮರು ಸಾಹಿತಿಗಳು ಈ ಥರದ ಕಾರ್ಯಕ್ರಮಗಳಿಗೆ ಸತತವಾಗಿ ನನ್ನನ್ನು ರಾಯಚೂರಿಗೆ ಬರಮಾಡ್ಕೊಂಡಿದ್ದಾರೆ. ರಾಯಚೂರು ಅಂದರೆ ಒಂದು ಗಂಟೆ ನೆಲ. ಯಾವಾಗಲೂ ಕೂಡ ಇಲ್ಲಿ ರಾಯಚೂರಿನಲ್ಲಿ ಏನಾದರೂ ಕಾರ್ಯಕ್ರಮ ಇದೆ ಅನ್ನೋದಾದರೆ ದೂರದೃಷ್ಟಿಯ ಕಾರ್ಯಕ್ರಮಗಳೇ ಅಂತ ನಾನು ಭಾವಿಸ್ತೀನಿ. ವೀರಣ್ಣನವರು ನಮ್ಮ ಸಾಹಿತಿಗಳು, ಹಿರಿಯ ಸಾಹಿತಿಗಳು, ಅವರ ಜೊತೆ ಒಂದು ಕಾರ್ಯಕ್ರಮವನ್ನು ಬಹಳ ಮುಂಚಿತವಾಗಿ ನಾವು ಇಲ್ಲಿ ಮಾಡಿದ್ದೀವಿ. ಸಾಹಿತ್ಯದ ಬಗ್ಗೆ ನಮಗೆ ಒಂದಾಗೆಲ್ಲ ವೀರಣ್ಣನವರು ಅವರು ಬರೆದಿರ್ತಕ್ಕಂಥ ಸಾಹಿತ್ಯ ಇರ್ಬೋದು ಅಥವಾ ಅವರು ಬರೆದಿರ್ತಕ್ಕಂಥ ಕಥಾ ಸಂಕಲನ ಇರ್ಬೋದು. ಸುರೇಶ್ ಅವರು ಕೂಡ ಒಬ್ಬರು ಕವಿಗಳಾಗಿ ಮಾರ್ಪಟ್ಟಿದ್ದಾರೆ. ಅವರು ವೀರಹನುಮಾನರ ಜೊತೆಗೆ ಸೇರಿ ವೀರಹನುಮಾನರು ಒಳ್ಳೆಯ ಕಥೆ ಬರ್ತಿದ್ದಾರೆ, ಒಳ್ಳೆಯ ಕಥಾ ಸಂಕಲನವನ್ನು ಅವರು ಇರಲಿದ್ರು ಕೂಡ. ಮತ್ತು ಸುರೇಶ್ ಅವರು ನನಗೆ ಪರಿಚಯ ಆಗಿದ್ದು ನಮ್ಮ ಅಪ್ಪರಿಂದ ಬಂಗಾರಪ್ಪನವರು ಹೆಚ್ಚು ಕಡಿಮೆ ಈ ಭಾಗಕ್ಕೆ ಬಹಳನೇ ಹತ್ತಿರಗಳು. ಯಾಕೆ ಅಂದರೆ ಅವರು ಮುಖ್ಯಮಂತ್ರಿಗಳಾಗಿ ಅಥವಾ ಶಾಸಕರಾಗಿ ದೂರದಲ್ಲಿ ಸ್ವರ್ಭಾಗದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿದ್ದರೂ ಕೂಡ ಬಂಗಾರಪ್ಪನವರು ಇವರು ನಮ್ಮನೆ ಮಗ ಅಂತ ಹೇಳಿಬಿಟ್ಟು ಬೆಳೆಸಿರ್ತಕ್ಕಂಥ ರಾಯಚೂರು ಜಿಲ್ಲೆಯ ಪ್ರತಿಯೊಬ್ಬ ಮನೆಗೂ ಕೂಡ ನಾವು ಅಷ್ಟು ಬಾಂಧವ್ಯವನ್ನು ಅವರು ಬೆಳೆಸ್ಕೊಂಡಿದ್ರು. ಸುಖಾಣಿಯವ್ರ ಮನೆಗೆ ಹೋದರೆ ಈಗ ನನ್ನ ಮನೆ, ಇದು ನಮ್ಮವರು ಅಂತ ಹೇಳಿ ಬಾರ್ದು. ಸುರೇಶ್ ಅವ್ರ ಮನೆಗೆ ಹೋದರೆ ಸುರೇಶ್ ಅವರು ನಮ್ಮ ಬಳಗದವರು, ಇದು ಹಿಂದುಳಿದವರಾದ ಒಬ್ಬ ನಾಯಕ ಇದ್ದಾನೆ, ಇವುದನ್ನು ಹೇಗಾದರೂ ಮಾಡಿ ಇವನ್ನ ಮೇಲೆ ತರಬೇಕು, ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ತರಬೇಕು ಅನ್ನೋದು. ಬೋಸರಾಜ್ ಅಂತೂ ಸಾಹೇಬ್ರವರ ಕಟ್ಟಾಳ ಆಗಿ ಎಷ್ಟೋ ಸಂದರ್ಭದಲ್ಲಿ ನಿಂತಂಥವ್ರು ನಾವೆಲ್ಲ ನೋಡಿದ್ವಿ. ಅವತ್ತು ಬೋಸರಾಜ್ ಅವ್ರ ಜೊತೆಗೆ ಯಾರು ಅನೇಕ ಜನ ಹಿರಿಯರಿ ಭಾಗವಹಿಸಿದ್ದಾರೆ. ಮತ್ತು ಎಂಪಿಗಳು ನಮ್ಮ ನಾಯಕರವರ ತಂದೆಯವರು ಅವರಿದ್ದರು, ವೆಂಕಟನಾಯಕ
ವೆಂಕಟೇಶ್ ನಾಯ್ಕ. ಹೀಗೆ ಅನೇಕ ಸಂದರ್ಭದಲ್ಲಿ ಮತ್ತು ಇವತ್ತು ಬೆಳಗ್ಗೆ ನಾವು ಒಂದು ಸ್ವಲ್ಪ ಕ್ರೀಡಾ ಲೋಕಕ್ಕೆ ನಮ್ಮನ್ನು ಒಂದು ಆಯ್ಕೆ ಮಾಡಿದ್ದಾರೆ. ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನಲ್ಲಿ ನಮ್ಮನ್ನು ಅಧ್ಯಕ್ಷನ ಮಾಡಿದ್ದಾರೆ. ಅದು ಕೂಡ ನಮ್ಮ ಅಪ್ಪರು ಯಾವುದೇ ರಾಜಕಾರಣ ಇರ್ಬೋದು, ಜೀವನ ಇರ್ಬೋದು, ಆರೋಗ್ಯ ಇಲ್ಲಂದ್ರೆ ಇದು ಯಾವುದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ವಾದ ಮಾಡೋದು. ಹಾಗಾಗಿ ಬ್ಯಾಡ್ಮಿಂಟನ್ನ ಅವರು ಅಳವಡಿಸೋದು ಅಂದರೆ ಚಿನ್ನಿದಾನ ಆಡೋದು, ಗೋರಿ ಆಡೋ ಮಕ್ಕಳು, ಹಳ್ಳಿ ಮಕ್ಕಳು, ದನ ಕಾಯುವ ಮಕ್ಕಳು ನಾವೆಲ್ಲ ನಮ್ಮನ್ನು ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಸ್ಟೇಡಿಯಂ ಅಂತ ಹೇಳ್ಬಿಟ್ಟು ಮಾಡಿ ಇಡೀ ದೇಶಕ್ಕೆ ಒಂದು ಮಾಡೆಲ್ ಆಗಿ ಇವತ್ತು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ನಮ್ಮ ಅಪ್ಪರು ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಪ್ರಕಾಶ್ ಪಡ್ಕೊಂಡವರು ಕೂಡ ಅದು ಸ್ಫೂರ್ತಿಯನ್ನು ತಗೊಂಡು ರಾಜ್ಯದಲ್ಲಿ ಅನೇಕ ನಾಯಕರುಗಳು ಇವತ್ತು ಅದೇ ಥರದ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಇವತ್ತು ವೆರಿ ಕಾಂಪಿಟೇಟಿವ್ ಆಗಿ ಎಲ್ಲ ಕ್ರೀಡಾ ಕ್ಷೇತ್ರಗಳನ್ನು ಕೂಡ ಇವತ್ತು ಮಾಡಿದ್ದಾರೆ. ಅದಕ್ಕೆ ಬೋಸರಾಜವರು ಮತ್ತು ವೆಂಕಟೇಶ್ ನಾಯ್ಕರದ್ದು ಅನೇಕ ರಾಜಕಾರಣಿಗಳು, ಅನೇಕ ಮುಖ್ಯಮಂತ್ರಿಗಳ ಸಹಕಾರಗಳು ಕೂಡ ಅದರಲ್ಲಿದೆ. ಇವತ್ತು ಸುರೇಶ್ ಅವರ ಈ ಕೃತಿಯಲ್ಲಿ ಸುಮಾರು 14 ಭಾಗಗಳನ್ನು ಅವರು ಮಾಡಿದ್ದಾರೆ. ನಮ್ಮ ವೀರಹನುಮ ನನಗೆ ಸುಮಾರು ಒಂದು 4-5 ದಿನದ ಮುಂಚೆನೇ ಈ ಪುಸ್ತಕ ಸಿಕ್ಕಿತ್ತು. ನಾನು ಪೂರ್ಣ ಪ್ರಮಾಣದಲ್ಲಿ ಇದನ್ನು ಓದಿದ್ದೆ. ಅವರು ತನ್ನ ಬಾಲ್ಯದಿಂದ ಹಿಡಿದು ಒಂದೊಂದು ಬಿಡಿಯಾಗಿ ಅವರ ಸಂಬಂಧಗಳನ್ನು ಸ್ನೇಹಿತರ ಜೊತೆಗೆ, ಆತ್ಮೀಯ ಸ್ನೇಹಿತರ ಜೊತೆಗೆ ಮತ್ತು ಬಾಲ್ಯದಲ್ಲಿ ಬಂದಿರತಕ್ಕಂಥ ಎಷ್ಟೋ ಸಂದರ್ಭದಲ್ಲಿ ಹೇಗೆ ಆ ದಿನಗಳನ್ನು ಕಳೆದ್ವಿ, ಕಷ್ಟಕಾಲದ ದಿನ ಹೇಗೆ ಮತ್ತು ವಿದ್ಯಾಕ್ಷೇತ್ರದಲ್ಲಿ ಏನು ಮಾಡಿದ್ದಾರೆ, ಏನು ಸಾಧನೆ ಮಾಡಿದ್ದಾರೆ, ಬಂಗಾರಪ್ಪನವರ ಒಡನಾಟ ಹೇಗಿತ್ತು, ಹಾಗೆ ನಾವು ಬಂಗಾರಪ್ಪನವ್ರನ್ನ ಬೆಳೆಸಬೇಕು, ಹಾಗೆ ಇವ್ರನ್ನೂ ಕೂಡ ನಾವು ಅದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿ ಅವರು ಪಕ್ಷ ನೋಡಲಿಲ್ಲ. ಎಷ್ಟೋ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬೇರೆ ನಾನಾ ಕಾರಣಕ್ಕೆ ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ನಮ್ಮ ಹಿತಚಿಂತಕರಾಗಿ ರಾಯಚೂರಿನ ಸುರೇಶ್ ಅವರು ನಮ್ಮ ಬೆನ್ನೆಲುಬಾಗಿ ನಿಂತಿದ್ರು. ಮತ್ತು ಪ್ರತಿ ಒಂದು ನಮ್ಮ ಹುಟ್ಟುಹಬ್ಬದ ದಿನ, ನಮ್ಮ ಅಪ್ಪರ ಹುಟ್ಟುಹಬ್ಬದ ದಿನ ಒಂದು ಹುಟ್ಟದ ಹಬ್ಬನೂ ತಪ್ಪಿಸ್ತಾರೆ. ಎಲ್ಲರೂ 4 ಕಾರ್ ತಗೊಂಡು ತಿರುಪತಿಗೆ ಹೋಗಿ ಅಲ್ಲಿ ದೇವರ ಪ್ರಸಾದನ ತಗೊಂಡು ಲಾಡ್ ತಗೊಂಡು ಬಂದು ಅಲ್ಲಿ ದೊಡ್ಡ ಸಾಹೇಬರಿಗೆ ಕೊಟ್ಟು ಅಲ್ಲಿಂದ ಮತ್ತೆ ದೊಡ್ಡ ಸಾಹೇಬರು ಒಂದು ಸ್ವಲ್ಪ ಆ ಕಡೆ ಈ ಕಡೆಗೆ ಒಂದು ಸ್ವಲ್ಪ ಇದಾಗ್ತಾಗ ಸ್ವಲ್ಪ ಚಂಚಲ ಮನಸ್ಸಲ್ಲಿ ಇವ್ರು ಯಾರು ಕೂಡ ಮಾಡಲಿಲ್ಲ. ನಾವು ಬಂಗಾರಪ್ಪನವರ ಶಿಷ್ಯರು ಅಂತೇಳಿ ಜನ ಗುರ್ತು ಮಾಡಿದ್ದಾರೆ. ನಾವು ಕಡೆಯವರೆಗೂ ಕೂಡ ಬಂಗಾರಪ್ಪನವರ ಶಿಷ್ಯರು, ಬಂಗಾರಪ್ಪನವರ ತತ್ವ ಸಿದ್ಧಾಂತಗಳನ್ನು ಇಟ್ಟುಕೊಂಡವರು ಅಂತೇಳಿ ಮಾತನಾಡಿದರೆ ಹೊರತು ನೀವು ನಮ್ಮಿಂದ ಬಿಟ್ಟು ಹೋಗಿದ್ದಾರೆ, ನಾನು ಇದರಿಂದ ದೂರ ಆಗಬೇಕು ಅಂತೇಳಿ ಎಲ್ಲೂ ಕೂಡ ಬಯಸಲಿಲ್ಲ. ಅದು ಈ ರಾಯಚೂರಿನ ಸಂಸ್ಕೃತಿ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ರಾಜಕೀಯವಾಗಿ ನಿಮಗೆ ಬೇರೆ ಬೇರೆ ಇತಿಹಾಸಗಳಿರ್ಬೋದು, ಆರ್ಥಿಕವಾಗಿ ನಾವು ಸ್ವಲ್ಪ ಮೇಲು ಕೆಳಗೆ ಇರಬಹುದು, ಆದರೆ ಆತ್ಮೀಯವಾಗಿ ನನ್ನ ಹೃದಯ ಎಲ್ಲ ದುಃಖಗಳು ಒಂದೇ, ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆ ಮೇಲೆ ಈ ಕೃತಿಯನ್ನು ಬರೆದಿದ್ದಾರೆ. ಅದೇ ಆತ್ಮಬಂಧು ಅಂತ ನಾನು ಭಾವಿಸ್ತೀನಿ. ಇದರಲ್ಲಿ ನಮ್ಮ ಭಾವಚಿತ್ರಗಳಿದ್ದಾವೆ, ನಮ್ಮ ತಂದೆಯವರ ಭಾವಚಿತ್ರಗಳಿದ್ದಾವೆ ಮತ್ತು ಅದರಲ್ಲಿ ಬಹಳ ಅವರು ರಾಜಕೀಯವಾಗಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮತ್ತು ಕನ್ನಡ ಸಾಹಿತ್ಯ ಲೋಕಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಇಲ್ಲಿ ಹಾಡಿ ಹೊಗಳಿದ್ದಾರೆ. ಹಾಗಾಗಿ ಈ ಕೃತಿಗೆ ಒಂದು ಸರಿ ಓದಿದರೆ, ಈ ಕೃತಿಯನ್ನು ಓದಿದರೆ ಒಬ್ಬ ಮನುಷ್ಯ ಎಷ್ಟು ಸಾಧನೆಯನ್ನು ಮಾಡಬಹುದು, ಅವರಿನ್ನೂ ಕೂಡ ಇದ್ದಿದ್ರೆ ಎಷ್ಟು ಸಾಧನೆಯನ್ನು ಮಾಡಬಹುದು, ಎಷ್ಟು ಸಾಧನೆಯನ್ನು ಮಾಡಬಹುದಿತ್ತು. ಇಲ್ಲಾಂದರೆ ಅವ್ರ ಬಗ್ಗೆನೇ ಒಂದು ಪುಸ್ತಕವನ್ನು ಇವತ್ತು ಬರೀತಾರೆ ಅನ್ನೋದಾದರೆ ಎಷ್ಟು ಅಂಶಗಳು ಅವರಲ್ಲಿ ಅಡಗಿತ್ತು, ಎಷ್ಟು ಕೊಡುಗೆಯನ್ನು ಈ ಸಮಾಜಕ್ಕೆ ಕೊಟ್ಟಿದ್ದರು ಅಂತಕ್ಕಂಥ ಭಾವನೆಯಲ್ಲಿ ನಾವೆಲ್ಲರೂ ನೋಡ್ಬೋದು ಅಂತ ನಾನು ಭಾವಿಸ್ತೀನಿ. ಈ ಕೃತಿಯಲ್ಲಿ ನಮ್ಮ ಶ್ರೀಯುತ ವೀರಹನುಮಾನರವರು ಅವರ ಸಂಬಂಧಗಳನ್ನು ಹೇಳಿದೆ. ಆತ್ಮೀಯವಾಗಿ, ಸ್ನೇಹಿತರಾಗಿ, ಸಂಬಂಧಿಕರಾಗಿ, ಬಂಧುಗಳಾಗಿ ಎಲ್ಲೆಲ್ಲಿ ನಾವು ಯಾವ ರೀತಿಯಾಗಿ ನಡ್ಕೋಬೇಕು ಅನ್ನೋದು, ಯಾವ ರೀತಿಯಾಗಿ ಇದ್ವಿ ಅನ್ನೋದು ಮತ್ತು ಕಷ್ಟದ ದಿನಗಳಲ್ಲಿ ಸಮಾಜವನ್ನು ಕಟ್ಟೋದು ಹೇಗೆ, ಸಮಾಜದ ಬಂಧುಗಳು ನಮ್ಮ ನೆರವಿಗಿದ್ದಿದ್ದು ಹೇಗೆ, ಕನ್ನಡವನ್ನು ನೆಲೆಸಬೇಕು, ಈ ಗಡಿ ಜಿಲ್ಲೆಗಳಿವೆಲ್ಲವೂ
ಗಡಿ ಜಿಲ್ಲೆಯಲ್ಲಿ ಕನ್ನಡದ ಭಾವವನ್ನು ಉತ್ತುಂಗಕ್ಕೆ ತಗೊಂಡೋಗಿ ಹಾರಿಸೋದು ಹೇಗೆ ಅನ್ನತಕ್ಕಂಥ ಅನೇಕ ವಿಚಾರಗಳನ್ನು ಶ್ರೀಯುತ ವೀರಹನುಮಾನರು ಬಹಳ ಅದ್ಭುತವಾಗಿ ಇಲ್ಲಿ ಬರವಣಿಗೆ ರೂಪದಲ್ಲಿ ಕೊಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ಶ್ರೀಯುತ ಸುರೇಶ್ ಒಂದು ಮಡಿವಾಳ ಸಮಾಜದಿಂದ ಬಂದಿರ್ತಾರೆ. ಮಡಿವಾಳ ಸಮಾಜ ಅಂದರೆ ಅವ್ರು ಯಾವತ್ತೂ ಕೂಡ ನಾನು ಈ ಸಮಾಜ ಮಡಿವಾಳ ಸಮಾಜದವರು ಅಂತ ಹೇಳ್ಕೊಂಡೇ ಇಲ್ಲ. ಅವ್ರನ್ನ ಹೇಳ್ಕೊಂಡಿದ್ದೆ ಅಂದರೆ ನಾವು ಬಡವರ ಸಮಾಜದಿಂದ, ನಾನು ದೀನದಲಿತರ ಸಮಾಜದಿಂದ ಬಂದು, ನನಗೆ ಯಾರು ನನಗೆ ಮಾರ್ಗದರ್ಶನ ಮಾಡ್ತಾರೋ ಒಂದುಳಿದವರ ವರ್ಗದಲ್ಲಿರ್ಬೋದು ಅಥವಾ ಯಾವುದೇ ವರ್ಗದಲ್ಲಿರ್ಬೋದು, ಅವ್ರು ನನ್ನ ಗುರುಗಳು, ಅವ್ರು ನನ್ನ ಸಾಧಕರು, ಅವ್ರು ನನ್ನ ಗುರಿಯನ್ನು ತಲುಪಿಸೋರು ಅಂತಕ್ಕಂಥ ಭಾವನೆ ಮೇಲೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅವರಿಗೆ ಒಂದು ಹಿಂದುಳಿದ ವರ್ಗದ ಒಂದು ಬದ್ಧತೆ. ಹಿಂದುಳಿದ ವರ್ಗ, ದಲಿತರು, ಇವರಿಗೆ ಅತಿಯಾಗಿರ್ತಕ್ಕಂಥ ಎಲ್ಲಿ ನಮಗೆ ಆರ್ಥಿಕವಾಗಿ ಸಂಕಷ್ಟವಿದ್ದವೋ, ರಾಜಕೀಯವಾಗಿ ಅವರು ಎಲ್ಲಿ ನಮಗೆ ಸಮಾನತೆಯನ್ನು ತರ್ತಕ್ಕಂಥ ಕೆಲಸಗಳಿದ್ದವೋ ಅದನ್ನು ಮಾಡಬೇಕು ಅಂತಕ್ಕಂಥ ಭಾವನೆ ಇತ್ತು. ಮತ್ತು ಎಷ್ಟೋ ಸಂದರ್ಭದಲ್ಲಿ ಈ ಕಡೆ ಬಂದಾಗ ನಮ್ಮ ಅಪ್ಪರು ಮುಖ್ಯಮಂತ್ರಿಗಳಿದ್ದಾಗ ಮಾಡಿದಾಗ ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆ ಮಾತನಾಡಿದಾಗ ಅವಾಗೂ ಕೂಡ ದೊಡ್ಡ ಸಾಹೇಬ್ರ ಹತ್ರ ಮಾತನಾಡ್ತಿದ್ರು. ಮತ್ತು ದೊಡ್ಡ ಸಾಹೇಬ್ರ ಇವಾಗ ಒಪ್ಪಬೇಕಾಗಿತ್ತಲ್ಲ ಅದು ಅದೇ ಅದ್ರ ಬಗ್ಗೆ ಮೊನ್ನೆನೂ ಕೂಡ ತಿಳ್ಕೊಂಡು ಹೋಗ್ತಿದ್ದ ಸ್ವಲ್ಪ ದಿನ ಬಗ್ಗೆ ಈ ಕಡೆ ಆಗಕ್ಕೆ ಅನೇಕ ಸಾಹಿತ್ಯದ ಬಗ್ಗೆ, ಕನ್ನಡ ಸಾಹಿತ್ಯ ಪರಿಷತ್ತದ ಬಗ್ಗೆ, ಇಲ್ಲಿಯ ವ್ಯವಸ್ಥೆ ಬಗ್ಗೆ ಎಷ್ಟೋ ಸಂದರ್ಭದಲ್ಲಿ ನಾವು ಇವತ್ತು ಎಷ್ಟೋ ಇಂಪ್ರೂವ್ಮೆಂಟ್ ಆಗಿದ್ರೂ ಕೂಡ ಆಗ್ತಕ್ಕಂಥ ನೀರಾವರಿ ಯೋಜನೆಗಳು ಮತ್ತು ನಮ್ಮ ರೈತರ ಕಷ್ಟಗಳು, ಬೆಲೆ ಏರಿಕೆ ಬಗ್ಗೆ, ಈ ಕಡೆ ಗಡಿ ಸಮಸ್ಯೆಗಳ ಬಗ್ಗೆ ಈ ಥರ ಹತ್ತಾರು ವಿಚಾರಗಳನ್ನು ಚರ್ಚೆ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ಶ್ರೀಯುತ ಸುರೇಶ್ ಅವರು ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಬಹಳ ಹತ್ತಿರವಾಗಿತ್ತು. ಅವರು ಪ್ರತಿ ಸರಿಯೂ ಕೂಡ ನನ್ನನ್ನು ನನ್ನ ತಂದೆಯವ್ರ ಮಟ್ಟಕ್ಕೆ ನೋಡ್ತಿದ್ರು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ಬಟ್ ಅವರು ಅದೇ ಗೌರವವನ್ನು ಕೊಡುವಂಥದ್ದು. ಇವರು ಬಂಗಾರಪ್ಪನವ್ರ ಮನೆಯವರು ಅಂತ ಹೇಳ್ಕೊಡೋರು. ಅಂದರೆ ಬಂಗಾರಪ್ಪನವರ ಫಾಲೋವರ್ಸ್ಗೂ ಕೂಡ ಅದೇ ಗೌರವವನ್ನು ಕೊಡೋರು. ಅವರಿಗೆ ಯಾರೂ ಕೂಡ ಇವರು ದೂರ ಇವ್ರ ಹತ್ರ ಅಂತ ಅನ್ನಿಸ್ಲಿಲ್ಲ. ಎಸ್ಪೆಷಲಿ ನಮ್ಮ ಸುಖಾನಿ ಅವರು ಒಂದು ಸ್ವಲ್ಪ ಆರೋಗ್ಯವಾಗಿ ಒಂದು ಸ್ವಲ್ಪ ಅಲ್ಲಿ ಇದ್ದಾಗ ಒಂದು ಸರಿ ನಾವೆಲ್ಲರ ಜೊತೆಗಿರಬೇಕಾದ ಶಕ್ತಿ ಬಂದಿರ್ತೀವಿ. ಇವತ್ತು ಸುಖಾನಿ ಇವತ್ತು ಅಧ್ಯಕ್ಷತೆಯನ್ನು ಸುರೇಶ್ ವಹಿಸಿರ್ತಕ್ಕಂಥದ್ದು. ನಾನು ಬಂದ ತಕ್ಷಣ ಕೇಳಿದೆ, ಸಾಬ್ ಕಾ ठीक है हम नहीं अभी मैं ಸುರೇಶ್ ರಾಸ್ತೆ ಮಾಡಿ ಪೂರ ಟಿಕ್ಕಿದೆ ಅಂದರೆ ಸುರೇಶ್ ಅವರು ಹೇಗೆ ಅವರಿಗೆ ನಿಲ್ಲಿಸಿದ್ದಾರೆ, ಹೇಗೆ ಕಟ್ಟಿದ್ದಾರೆ. ಇವತ್ತು ಅವರು ನಡೆಸ್ಕೊಂಡಿರ್ತಕ್ಕಂಥ ವಿದ್ಯಾಸಂಸ್ಥೆಗಳು ಮತ್ತು ಮಂತ್ರಾಲಯದ ರಸ್ತೆಯಲ್ಲಿ ಬರಬೇಕಾದ್ರೆ ನಮ್ಮ ರಾಜೂರವರು ಶಾಸಕರು ತೋರಿಸಿದ್ರು ಈ ಮಠ ಇಲ್ಲಿ ಶಾಂತರ ಮಠ ಅದನ್ನು ಅವರೇ ಸಹಕಾರದಿಂದ ಒಂದು ಬೆಳೆಯಿತು ಮತ್ತು ಒಂದು ವಿದ್ಯಾಸಂಸ್ಥೆ ಕಟ್ತಾರೆ, ಅದು ಅಲ್ಲಿ ಕಟ್ತಾ ಇದ್ರು. ಹೀಗೆ ಅವರದ್ದು ಎಲ್ಲೆಲ್ಲಿ ನೋಡಿದ್ರು ಸುರೇಶ್ ಅವರು ಇದಕ್ಕೆ ಸಹಕಾರ ಕೊಟ್ಟರು, ಸುರೇಶ್ ಅವರು ಅದಕ್ಕೆ ಸಹಕಾರ ಕೊಟ್ಟರು, ಸುರೇಶ್ ಅವರು ಇಲ್ಲಿ ನೆಲೆಸಿದ್ರು. ಮತ್ತು ಇಲ್ಲಿ ಬಂದವರೆಲ್ಲರೂ ಕೂಡ ಬೆಳಗಿಂದ ನಾನು ಅಲ್ಲಿ ನೋಡ್ತಾ ಇದ್ದೀನಿ. ನಾವು ಸುರೇಶ್ ಅವರ ಭಾಳ ಸ್ನೇಹಿತ. ಇಲ್ಲಿ ಬ್ಯಾಡ್ಮಿಂಟನ್ ಕೋರ್ಟಲ್ಲಿ ನಮ್ಮ ವಿಕ್ಟ್ರಿ ಅಕಾಡೆಮಿ ಅಂತ ಬ್ಯಾಡ್ಮಿಂಟನ್ ಕೋರ್ಟ್ ತಗೊಂಡಿದ್ವಿ. ನಾವೆಲ್ಲ ಸುರೇಶ್ ಅವ್ರ ಜೊತೆಗೆ ಪುಸ್ತಕಕ್ಕೆ ನಾವೆಲ್ಲ ಬರ್ತಾ ಇದ್ದೀವಿ. ನಾವೆಲ್ಲರೂ ಭಾಳ ಆತ್ಮೀಯವಾಗಿದ್ದೀವಿ. ಅಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸುರೇಶ್ ಆವರಿಸಿದ್ರು ಮತ್ತು ಅವರು ನೆಲೆಸಿದ್ರು. ಅವರು ಆತ್ಮಕ್ಕೆ ಚಿರಶಾಂತಿಯನ್ನು ದೇವರು ಕೊಡಲಿ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಬಂಧುಗಳು, ಅವ್ರ ಮಕ್ಕಳಿದ್ದಾರೆ. ನಾವೆಲ್ಲರೂ ಕೂಡ ಇಲ್ಲಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಸುರೇಶ್ ಅವರ ಕುಟುಂಬದ ನಾವೆಲ್ಲರೂ ಒಂದು ಯಾವತ್ತಿಗೂ ಕೂಡ ನಾವು ರಾಜೂರೇ ಒಂದು ಕುಟುಂಬ. ಅದರಲ್ಲಿ ಇವತ್ತು ಬೋಸರಾಜವರು ಮಂತ್ರಿಗಳಾಗಿದ್ದು ಹಲವಾರು ಇವತ್ತು ಬೆಳಗ್ಗೆ ಹೋದಾಗ ಕೂಡ ಅಲ್ಲಿ ಕ್ರೀಡಾಪಟುಗಳೆಲ್ಲ ಹೇಳ್ತಾ ಇದ್ದಾರೆ. ಬೋಸರಾಜ್ ಅವರು ಎಲ್ಲ ರೀತಿಯ ಸಹಕಾರವನ್ನು ಎಲ್ಲ ರೀತಿಯ ಬೆಳವಣಿಗೆಯನ್ನು ನಮಗೆ ಎಲ್ಲೂ ಕೂಡ ಕಮ್ಮಿ ಮಾಡಲಿಲ್ಲ. ನಮಗೇನಾದರೂ ಕಷ್ಟ ಅಂದಾಗ ಅವರು ನಮ್ಮನ್ನು ಹಿಡಿದು ನಡೆಸಿದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ನಮ್ಮ ಕ್ರೀಡಾ ಲೋಕ ಹಿರಿಯ ಸಾಹಿತಿ ಮಹಾಂತೇಶ್ ಮಸ್ಕಿ ಅವರು ಆತ್ಮಬಂಧು ಸ್ನೇಹದ ಪರಿಕಲ್ಪನೆಯನ್ನು ನಾಜೂಕಾಗಿ ಪ್ರಸ್ತುತಪಡಿಸುತ್ತಲೇ ಪುಸ್ತಕದಲ್ಲಿ ಅಡಕವಾಗಿರುವ ವಿಷಯಗಳ ಮೇಲೆ ತಮ್ಮದೇ ಶೈಲಿಯಲ್ಲಿ ಬೆಳಕು ಚೆಲ್ಲಿದರು. ಅಧ್ಯಕ್ಷತೆ ವಹಿಸಿದ್ದ ಪಾರಸಮಲ್ ಸುಖಾಣಿ ಮಾತನಾಡಿ, ಜಿ ಸುರೇಶ್ ನನಗೆ ಬಲಗೈ ಇದ್ದಂತೆ. ಜಿ ಸುರೇಶ್ ಅಗಲಿಕೆ ದಿಗ್ಭ್ರಮೆ ಹುಟ್ಟಿಸಿದೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಎಂದು ಹಾರೈಸಿದರು. ಇವರು ಬೇರೆ ಜಾತಿಯವರಾದ, ಇವರು ಬೇರೆ ಜಾತಿಯವರಂತ ಇದ್ದಿಲ್ಲ. ಇವರು ಖಾಸ್ ಅಣ್ಣ ತಮ್ಮರ ಅಂತ ತಿಳ್ಕೊಂಡಿದ್ರು.
ಸುರೇಶ್ ನನ್ನ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್, ನನ್ನ ಮಗ, ನನ್ನ ಮಿತ್ರ. ತಾರಾನಾಥ್ ಶಿಕ್ಷಣ ಸಂಸ್ಥೆ, ಕರ್ನಾಟಕ ವೆಲ್ಫೇರ್ ಟ್ರಸ್ಟ್, ಇವು ಎರಡು ಬಿಲ್ಡಿಂಗ್ಗಳಲ್ಲಿ ಕಟ್ಟಕ್ಕೆ ನನಗೆ ಸಂಪೂರ್ಣ ಸಹಾಯ ಮಾಡಿದ್ದು ಸುರೇಶ್ ಅವರೇ. ಎಲ್ಲ ಕೆಲಸ ಅವನೇ ನೋಡ್ತಿದ್ದ. ನಾನು ಕರ್ನಾಟಕ ವೆಲ್ಫೇರ್ ಟ್ರಸ್ಟ್ ಕೆಲಸ ಹಂಗೆ ನೋಡಿದ. 3 ಹಾಸ್ಟೆಲ್ ಕಟ್ಸಿದ್ವಿ, LVD ಕಾಲೇಜ್, BRB ಕಾಲೇಜ್, ವುಮೆನ್ಸ್ ಕಾಲೇಜು ಅವನೇ ಕೆಲಸ ನೋಡಿದ. SRPS ಬಿಲ್ಡಿಂಗ್ ಕಟ್ಟಿದ್ದೀವಿ, ಅವನೇ ಕೆಲಸ ನೋಡಿದ. ಎಲ್ಲ ನನ್ನ ಕೆಲಸವನ್ನು ಅವನೇ ನೋಡ್ಕೊಳ್ತಿದ್ದ. ಅವನ ಬಗ್ಗೆ ಏನು ಹೇಳಿದರೆ ಕಡಿಮೆ. ನನ್ನಲ್ಲಿ ಶಬ್ದಗಳನ್ನಿಲ್ಲ ಹೇಳೋಕ್ಕಷ್ಟು. ನಾನು ಪರಮಾತ್ಮ ಈಶ್ವರನ ಪ್ರಾರ್ಥನೆ ಮಾಡ್ತೀನಿ, ಅವನಿಗೆ ಚೀರ್ ಶಾಂತಿ ಕೊಡಲಿ, ಅವ್ರ ಪರಿವಾರಕ್ಕೆ ಈ ದುಃಖ ಸಹನ ಮಾಡಕ್ಕೆ ಎಲ್ಲ ಥರದ ಶಕ್ತಿ ಕೊಡಲಿ. ವೀರ ಹನುಮಾನ್ ಅವನ ಹೆಸರು ಯಾರಿಟ್ಟಾರ ಗೊತ್ತಿಲ್ಲ. ವೀರ ಹನುಮಾನ್ ಅಂದ್ರೆ ವೀರ ಹನುಮಾನೆ. ರಾಯಚೂರಿನಲ್ಲಿ ಅವನಿಗೆ ಬಿಟ್ಟು ಯಾವ ಕೆಲಸ ಆಗಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಪುಸ್ತಕದಲ್ಲಿ ವೀರ ಹನುಮಾನ್, ಬಟ್ ಅವನು ಯಾವಾಗೂ ತನ್ನನ್ನು ಮುಂದೆ ಇಟ್ಟಿಲ್ಲ. ನಾನು ಕೆಲಸ ಮಾಡೀನಿ, ನಾನು ಇದು ಮಾಡೀನಿ ಅಂತ ಯಾವಾಗೂ ಬಯಸಿಲ್ಲ. ಇಷ್ಟು ಸಿನ್ಸಿಯರ್ ಕಾರ್ಯಕರ್ತ ನಾನು ನನ್ನ ಜೀವನದಲ್ಲಿ ಎಲ್ಲಿ ನೋಡಿಲ್ಲ. ಯಾವಾಗಲೂ ಏನು ಕೆಲಸ ಹೇಳಿ ರೆಡಿ. ಯಾವ ದಿವಸ ಅವನು ಫ್ರೀ ಇಲ್ಲ. ನಮ್ಮ ಸಂಸ್ಥೆ ಕಂಪ್ಯೂಟರ್ ಮೇಲೆ ಕೆಲಸ ಮಾಡ್ತಾನೆ ಇರ್ತಾನೆ. ಬಹಳ ಒಳ್ಳೆ ಕೆಲಸಗಾರ, ಬಹಳ ಅನುಭವ ಕೊಟ್ಟಿದ್ದ ಮನುಷ್ಯ. ದೇವರಿಗೆ ಬೇಡ್ಕೊಂತೀನಿ, ಅವನಿಗೆ ಆರೋಗ್ಯ ಐಶ್ವರ್ಯ ಕೊಳ್ಳಿ, 100 ವರ್ಷ ಬಾಳಿ ಅವನು ನಮ್ಮ ರಾಯಚೂರಿಗೆ ಸಹಾಯ ಆಗ್ತಾನೆ. ಈಗ ಮತ್ತೆ ಪುಸ್ತಕಗಳು ಬಿಡುಗಡೆ ಆಗ್ಯಾವ. ಈಗಾಗಲೇ ಮತ್ತೆ MS ಪಾಟೀಲ್ ಸಾಹೇಬರದು, ಅನ್ವರಿ ಬಸವರಾಜಪ್ಪ ಸಾಹೇಬರದು, ಮತ್ತೆ ನಮ್ಮ ರಾಮಣ್ಣ ಹವಳೆ ಸಾಹೇಬರದು, ಇವು ಅಂಡರ್ ಪ್ರೊಸೆಸ್ ಇದೆ. ಯಾವ ದಿವಸವೂ ಖಾಲಿ ಇಲ್ಲ. ಯಾವಾಗಲಿಂದ ರಿಟೈರ್ಮೆಂಟ್ ಆಗಿಲ್ಲ, ಕೆಲಸ ಮಾಡ್ತಾನೆ ಇರ್ತಾನೆ. ಅವನ ಕೆಲಸನೇ ಎಷ್ಟು ಮೆಚ್ಚಿದರೆ ಕಡಿಮೆ. ನಮಗ ಬಹಳ ಸಂಬಂಧ, ಅತ್ಯಂತ ಸಂಬಂಧ ಅಂದರೆ ಎಸ್ ಬಂಗಾರಪ್ಪ ಸಾಹೇಬರು. ನಾನು ಬೋಸ್ರ ಅವರಿಗೆ ಬಹಳ ಕೇವಲ. ಬೋಸ್ರಾ ಸಾಹೇಬರಿಗೆ ಅವಾಗಲೇ ಕಾಡಾಚರಣೆ ಮಾಡಿದರು ಬಂಗಾರಪ್ಪ ಸಾಹೇಬರು. ಇಲ್ಲಿ ಒಪೆಕ್ ಆಸ್ಪತ್ರೆ ಹೆಸರು ನಮ್ಮೆಲ್ಲರ ಇದರಿಂದ ಅವರು ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಹೆಸರಿಟ್ಟಿದ್ದರು. ಒಳ್ಳೆಯದಾಗಿ ನಡೆದಿತ್ತು. ಮೊನ್ನೆ ವಾಪಸ್ ಅದು ರಿವೈವ್ ಮಾಡ್ಯಾರ ಹಾಸ್ಪಿಟಲ್ನ. 8 ವರ್ಷ ಸತ್ತೋಗಿದ್ದು ಅದು. ವಾಪಸ್ ರಿವೈವ್ ಮಾಡಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡೋಕೆ ಕಿದ್ವಾಯಿ ಹಾಸ್ಪಿಟಲ್ ಒಂದು ಬ್ರಾಂಚ್ ಮಾಡ್ಲಿಕ್ಕತ್ತಾರ. ಅದರ ಫೌಂಡೇಶನ್ ಮೊನ್ನೆನೇ ಇಟ್ಟಾರ. ಬೋಸರಾಜ್ ಸಾಹೇಬರು ರಾಯಚೂರ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ರೆ ಬಟ್ನಿಗೆ ಏನಾಗ್ತಿತ್ತು ನಾನು ಹೇಳೋಕೆ ಸಾಧ್ಯ ಇಲ್ಲ. ಅವರು ಇನ್ಚಾರ್ಜ್ ಇಲ್ಲ, ಆದರೂ ಎಷ್ಟೋ ಕೆಲಸಗಳು ಮಾಡಲಿಕ್ಕತ್ತವ. ನಮ್ಮ ಪಕ್ಷಕ್ಕೆ ಮಲ್ಯಾಬಾದ್ ಗೌಶಾಲೆಗೆ 2 ಕೋಟಿ ರೂಪಾಯಿ ಕೊಟ್ಟು ಟ್ಯಾಂಕ್ ಅನ್ನು ಮಾಡಿಸಿದ್ದಾರೆ.
ಬೇರೆ ಕಡೆಯಿಂದ ನಾವು ಜನ ಸುದ್ದಿ ನೋಡ್ತೀವಿ, ಎಲ್ಲೆಲ್ಲೂ ಡೆವಲಪ್ಮೆಂಟ್ ಮಾಡಲಿಕ್ಕಂತಾರ. ಮಾವಿನ ಕೆರೆ ಕೆಲಸ ಮಾಡಿದ್ದಾರೆ, ಬಹಳಷ್ಟು ಕೆಲಸಗಳು ನಡೆದವ. ಅವರು 24/7 ಮನುಷ್ಯ, ನನಗಿಂತ ದೊಡ್ಡವನು. ಆದರೆ ಕೆಲಸ ಮಾತ್ರ 24/7, ರಾತ್ರಿ ಇಲ್ಲ ಹಗಲು ಇಲ್ಲ, ಓಡಾಡೋದೇ. ಈಗ ನೋಡ್ರಿ, ಇಲ್ಲಿ ಫಂಕ್ಷನ್ ಬಿಟ್ಟು ಮಂಡಿ ಫಂಕ್ಷನ್ಗೆ ಹೋಗ್ಯಾರ, ಸಾಯಂಕಾಲ ತನಕ ಫಂಕ್ಷನ್. ಬಹಳ ಒಳ್ಳೆ ಕಾರ್ಯಕರ್ತ. ಸರ್ಕಾರವನ್ನು ಗುರುತಿಸಿ ಮಂತ್ರಿಗಿರಿ ಕೊಟ್ಟಿದ್ದಾರೆ. ಅವನ ಮಂತ್ರಿಗಿರಿ ಕಂಟಿನ್ಯೂ ಆಗಬೇಕು, ರಾಯಚೂರು ಇನ್ಚಾರ್ಜ್ ಮಾಡಬೇಕಂತ ನನ್ನ ಈ ಸರ್ಕಾರಕ್ಕೆ ನನ್ನ ಕಡೆಯಿಂದ ಪ್ರಾರ್ಥನೆ. ವಿವೇಕಾನಂದ ಸುರೇಶ್ ಅವರ ಬಗ್ಗೆ ಏನೇನು ಹೇಳಾಗಿದ್ದಾರೆ ಕಡಿಮೆ. ನನಗಂತ ಒಂದು ಕೈ ರೈಟ್ ಹ್ಯಾಂಡ್ ಹೋಗ್ಬಿಟ್ಟದ. ಅವನು ಸತ್ಯ ದಿವಸ ಸುದ್ದಿ ಕೇಳಿ ನನಗಂತ ಶಾಕ್ ಇತ್ತು. ಆ ಮನುಷ್ಯ ಹೇಳಿ ಓಡಾಡ್ತಾ ಇದ್ದ. ಹೆಂಗ ಸತ್ತ ಅಂತ ಬಹಳ ಇದಾಗಿತ್ತು. ಆದರೆ ದೇವರ ಇಚ್ಛೆ ಮೇಲೆ ನಮ್ಮ ಇಚ್ಛೆ ನಡೆಯಂಗಿಲ್ಲ. ಆ ಮೃತ್ಯು ಅಟನ, ಆ ಟೈಮನ್ನು ಫಿಕ್ಸ್ ಇರ್ತದ. ಒಂದು ಸೆಕೆಂಡ್ ಕಡೆ ಆಗಂಗಿಲ್ಲ. ದೇವ್ರ ಶಬ್ದದೇ ನಮಗೆ ಏನೂ ನಡೆಯಂಗಿಲ್ಲ. ಆದರೆ ದೇವರಿಗೆ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೀನಿ, ಅವನು ಎಲ್ಲಿ ಇರಲಿ, ಸುಖವಾಗಿರಲಿ, ಶಾಂತಿಯಾಗಿರಲಿ ಅಂತ ನನ್ನ ಅನಿಸಿಕೆ. ಇಷ್ಟು ಹೇಳಿ ಹನುಮಾನ ದೇವಸ್ಥಾನದ ಅರ್ಚಕ ಹನುಮೇಶ್ ಆಚಾರ್ಯ, ಮಾಹಿತಿ ಹಕ್ಕು ಆಯೋಗದ ಆಯುಕ್ತ ವೆಂಕಟ್ ಸಿಂಗ್, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಿರಿಯ ಸಾಹಿತಿ ರಾಮಣ್ಣ ಹವಳೆ, ಕೃತಿಕಾರ ವೀರ ಹನುಮಾನ್ ಸೇರಿದಂತೆ ಅನೇಕರಿದ್ದರು.